ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಗಂಜಿ ಮಾಡೋದು ನೋಡ್ಕೊಬರೋಣ. ಒಬ್ಬೊಬ್ಬರು ರಾಗಿ ಗಂಜಿ ಅಂತಾರೆ, ಇನ್ನು ಒಬ್ಬೊಬ್ಬರು ರಾಗಿ ಅಂಬ್ಲಿ ಅಂತಾರೆ. ಸೊ ನಾನಿಲ್ಲಿ ಫಸ್ಟು 3 ಗ್ಲಾಸ್ ವಾಟರ್ ತೊಗೊಂಡೆ. 3 ಗ್ಲಾಸ್ ವಾಟರ್ಗೆ ನಾನು 3 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಾವು ಬ್ಯಾಟರ್ ಮಿಕ್ಸ್ ಮಾಡೋದ್ರಲ್ಲಿ ಬೀಟರಲ್ಲಿ ಬೀಟ್ ಮಾಡ್ಕೋಬೇಕು ನೀಟಾಗಿ, ಒಂದು ಸ್ವಲ್ಪನೂ ಕ್ಲಮ್ಸ್ ಉಂಡೆಗಳಿರ್ದಿರ. ಅದಾದಮೇಲೆ ಅದನ್ನು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಉಂಡೆ ಉಂಡೆ ಆಗೋಗುತ್ತೆ. ಚಿಕ್ಕ ಚಿಕ್ಕ ಬಾಲ್ಸ್ ಬಂದರೆ ಆಮೇಲೆ ಅದು ಸರಿ ಕುಕ್ ಆಗೋಲ್ಲ. ಅದಕ್ಕೆ ಬೀಟ್ ಮಾಡ್ತಾಯಿದ್ರೆ ಆವಾಗ ಉಂಡೆಗಳಾಗಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗಕ್ಕೆ ಬಂದಾಗ ಒಂದೊಂದು 2 ಸೆಕೆಂಡ್ ಬಿಟ್ಟು ಕಲಿಸ್ತಾ ಇದ್ದರೆ ಸರಿ ಹೋಗುತ್ತೆ. ಅದಾದಮೇಲೆ ಈ ಥರ ಫುಲ್ ಆದಮೇಲೆ ಕೂಲ್ ಡೌನ್ ಆಗಕ್ಕೆ ಬಿಟ್ಟೆ ನಾನು. ಅದಾದಮೇಲೆ ಕೂಲ್ ಡೌನ್ ಆದಮೇಲೆ ಅದು ಒಂದು ಗ್ಲಾಸಿಗೆ ಸ್ವಲ್ಪ ರಾಗಿ ನಾವು ರೆಡಿ ಮಾಡ್ಕೊಂಡಿದ್ದು ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡೆ. ಆಮೇಲೆ ಡೈರೆಕ್ಟ್ ಮಜ್ಜಿಗೆ ಹಾಕ್ಕೋಬೋದು, ನೀರು ಹಾಕ್ಕೊಂಡು ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಕೊತೀನಿ. ಯಾಕಂದರೆ ರಾಗಿ ಗಂಜಿಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನನಗಂತೂ ಫುಲ್ ಇಷ್ಟ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ. ಟೇಸ್ಟ್ ಮಾತ್ರ ನೀವು ಟೇಸ್ಟ್ ಮಾಡಿ. ರಾಗಿ ಗಂಜಿಗೆ ಬ್ಲ್ಯಾಕ್ ಸಾಲ್ಟು ಮತ್ತು ಹಸಿ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡು ಚೂರೇ ಚೂರು ಹಾಕ್ಕೊಳ್ಳಿ, ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ. ನನ್ನ ಫೇವ್ರೆಟ್ ಡ್ರಿಂಕ್ ಇದು. ನಾನು ಡಯಟಲ್ಲಿ ಇದ್ದಾಗ ಮಾರ್ನಿಂಗ್ ಟೈಮಲ್ಲಿ ನಾನು ಬರೀ ರಾಗಿ ಅಂಬ್ಲಿ ಕುಡ್ದು ನೆಕ್ಸ್ಟು ಊಟ ಮಾಡ್ತೀನಿ. ರಾಗಿ ಅಂಬ್ಲಿ ಕಷಾಯ, ಲೆಮನ್ ವಾಟರು, ಅದಾದಮೇಲೆ ಯಾವುದಾದ್ರೂ ವೆಜಿಟೇಬಲ್ಸ್ ಲೈಕ್ ಕುಕ್ಕುಂಬರ್ ಆ ಥರ ಮಾಡಿ ಆಮೇಲೆ ಲಂಚ್ ಮಾಡೋದು. ರಾಗಿ ಅಂಬ್ಲಿ ಮಾತ್ರ ಅಲ್ಟಿಮೇಟಾಗಿ ಟ್ರೈ ಮಾಡಿದೆ ಥರ.